ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಬೆಳಿಗ್ಗೆ ಪ್ರೋಮೋ ಏನಿತ್ತಲ್ಲ, ಸೊ ಕಂಟಿನ್ಯೂಷನ್ ಅಂತ ಅನಿಸುತ್ತೆ. ಲೈಕ್ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಈ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇಲ್ಲಿ ಬಂದಿರೋದು ನಾಮಿನೇಷನ್ ಸ್ಟೇಜ್ಗೆ ಚೈತ್ರ ಅವರು ಮತ್ತು ರಜತ್ ಅವರು ಆ್ಯಂಡ್ ಸುರೇಶ್ ಅವರು, ಈ ಮೂರು ಜನರ ಮಧ್ಯೆ ಏನೇನು ಕಾನ್ವರ್ಸೇಷನ್ ಆಯಿತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡೋದು ಮರಿಬೇಡಿ. ಸೊ ಗೈಸ್, ನಾವು ಆಲ್ರೆಡಿ ಪ್ರತಿ ಸತಿ ಹೇಳ್ತಾ ಇದ್ವಿ, ಜೋಕರ್ಗಳ ಥರ ಕಾಣಿಸ್ತಾ ಇದ್ದಾರೆ ಮನೇಲಿರುವಂಥ ಕಂಟೆಸ್ಟೆಂಟ್ಗಳು. ಇವನ್ ನಾವು ಅಷ್ಟೇ ಅಲ್ಲ, ಸುದೀಪ್ ಸರ್ ಕೂಡ ಅವ್ರಿಗೆ ಎಷ್ಟೊಂದು ಬಾರಿ ಎಚ್ಚರಿಸ್ತಾ ಇದ್ದಾರೆ. ನಾಮಿನೇಷನ್ಗೆ ಲೈಕ್ ರೀಸನ್ಸ್ಗಳು ಕೊಡ್ಬೇಕಾದ್ರೆ ಕರೆಕ್ಟಾಗಿರೋ ಪ್ರಾಪರ್ ರೀಸನ್ಸ್ ಕೊಡಿ, ವ್ಯಾಲಿಡ್ ಆಗಿರ್ಬೇಕಿಲ್ಲ, ಸ್ಟ್ಯಾಂಡ್ ತಗೊಳ್ಳೋ ಥರ ಕೊಡಿ. ಈ ಚೈತ್ರಾ ಕುಂದಾಪುರ ಅವರು ಮತ್ತೆ ಲೈಕ್ ಅವ್ರಿಗೆ ತಲೆ ಇಲ್ಲ ಅಂತ ನೀಟಾಗಿ ಪ್ರೂವ್ ಮಾಡಿಕೊಂಡು ಬರ್ತಾರೆ. ಸೊ ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಗೋಲ್ಡ್ ಸುರೇಶ್ ಅವ್ರಿಗೆ ನಾಮಿನೇಟ್ ಮಾಡಿದ ರೀಸನ್ಸ್ ಏನಪ್ಪ ಕೊಡ್ತಾರೆ ಅಂತಂದರೆ, ಅವ್ರಿಗೆ ಬಂದಂಥ ಲೈಕ್ ಅಂದರೆ ಅವ್ರಿಗೆ ಬಿಡ್ ಮಾಡಿಲ್ಲ. ತಂಡದಲ್ಲಿ ಬಿಡ್ ಮಾಡಬೇಕಾಗಿರೋದು ಮೇಯ್ನ್ ಪ್ಲೇಯರ್ಸ್ಗಳು ಇಬ್ಬರು ಇರ್ತಾರೆ, ಕ್ಯಾಪ್ಟನ್ ಅನ್ನೋರು. ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಈಗ RCB ಮ್ಯಾನೇಜ್ಮೆಂಟ್ ಇವಾಗ ನಾವು ವಿರಾಟ್ ಕೊಹ್ಲಿ ಹೋಗಿ ಹೇಳೋಕ್ಕಾಗತ್ತೆ, ಬೈಯೋಕ್ಕಾಗತ್ತಾ? ಕರೆಕ್ಟಾಗಿರೋ ಪ್ಲೇಯರ್ಸ್ ತೊಗೊಳಕ್ಕಾಗಲ್ಲ ಅಂತ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಬೈಬೇಕಾಗತ್ತೆ ನಾವು. ಅದೇ ರೀತಿ ಭವ್ಯಂಗೆ ಬೈಬೇಕಾಗಿತ್ತು, ಇಲ್ಲ ನಾವು ಭವ್ಯಂಗೆ ನಾಮಿನೇಟ್ ಮಾಡಬೇಕಾಗಿತ್ತು, ಇಲ್ಲ ಶೋಭಾ ಶೆಟ್ಟಿಗೆ ನಾಮಿನೇಟ್ ಮಾಡಬೇಕಾಗಿತ್ತು. ಇವ್ರು ಅದು ಬಿಟ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರ ಹೆಸರು ತೊಗೊತಾರೆ. ಸೊ ಅದನ್ನು ಬಿಟ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಸೆಂಟೆನ್ಸ್ಗಳು ಬಂದಿಲ್ಲ. ಅದರಲ್ಲಿ ಲೈಕ್ ಉಗ್ರ ಮಂಜು ಅವರಂತೂ ಈ ವೀಕ್ ಸಾಕಾದಾಗ ಮಜಾ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸಾಕಾಯ್ತು ಅವ್ರು ನೋಡ್ಬಿಟ್ಟು ನಮಗಂತೂ. ಅವ್ರು ಏನಂದ್ರೆ ಗೊತ್ತಾ, ಅದಕ್ಕೆ ನಾಮಿನೇಷನ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಆಮೇಲೆ ಗೌತಮಿ ಮತ್ತೆ ಇವರು ಹೆಸರು ಹೇಳ್ತಾರಪ್ಪ ನನಗೆ, ಹಂಗಾರೆ ತಂಡಕ್ಕೆ ನೀವು ನಾಮಿನೇಟ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಅವಾಗ ಅದಂತೂ ಫುಲ್ ಫನ್ನಿ ಆಗಿತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾಮಿನೇಷನ್ಸ್ ಕರೆಯೋದೇ ರಜತ್ ಅವ್ರನ್ನ. ಬಾಸ್ ನೋಡಿ ಬಾಸ್, ಏನ್ ಬಾಸ್ ಹೇಳಿ ಬಾಸ್ ಅಂತ ಅಂತಾರೆ. ಇವರು ಬಾಸ್ ಅಂತ ಕರೆಯೋದಕ್ಕೆ ಏನೋ ತೇಜಾವಧಿ ಮಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ ಅನ್ನೋದೊಂದು ವರ್ಡಿಂಗ್ಸ್ ನ ಯೂಸ್ ಮಾಡ್ತಾರೆ. ಆಕ್ಚುಲಿ ನನಗೆ ಅದ್ರಲ್ಲಿ ಏನು ಕಾಣಿಸ್ಕೊಳ್ಳಿದೆ, ವ್ಯಂಗ್ಯ ಯಾಕೆ, ಯಾರೋ ಒಬ್ರು ಏನೋ ಒಂದು ಹೆಣ್ಮಕ್, ಕೆಲವರು ಬಾರಿ ನಾನು ತುಂಬಾ ಜನ ನೋಡಿದ್ದೀನಿ, ಲೈಕ್ ಹುಡುಗಿರುಗಳನ್ನ ಏನೋ ಸ್ವಲ್ಪ ರಗಡಾಗಿದ್ರೆ ಇಲ್ಲ ಜಾಸ್ತಿ ಮಾತಾಡ್ತಿದ್ರೆ ಬಾಸ್ ಅಂತ ಕರೆಯೋದು ನಾನು ತುಂಬಾ ಸತಿ ನಾನು ನೋಡಿದ್ದೀನಿ. ಅದನ್ನ ಅವ್ರು ಆ ಥರ ಮಾತಾಡಿದ್ರು ಅಷ್ಟೇ. ಅದನ್ನ ಬಿಟ್ಟು ಅದಕ್ಕೆ ರೀಸನ್ ಕೊಟ್ಟು ಚೈತ್ರಾ ಕುಂದಾಪುರ ಅವ್ರು ನಾಮಿನೇಟ್ ಮಾಡ್ತಾ ಇದಾರೆ ಅಂತಂದ್ರೆ, ವ್ಯಂಗ್ಯವಾಗಿ ಮಾತಾಡಿ ನನಗೆ ಆ ಥರ ಕರೆಯೋದು ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ನಾನು ನಾಮಿನೇಷನ್ ಮಾಡ್ತಾ ಇದೀನಿ ಅಂತ ಹೇಳಿ ರೀಸನ್ ಕೊಡ್ತಾರೆ. ಅದನ್ನ ಅವ್ರು ಹೇಳ್ತಾರೆ. ಸೊ ಈ ಕಾರಣಕ್ಕೋಸ್ಕರನೇ ನಾನು ನಿಮ್ಮನ್ನ ಬಾಸ್ ಅಂತ ಕರೆಯೋದು ಅಂತ ರಜತ್ ಅವ್ರು ಸಖತ್ ಟಾಂಗ್ ಕೊಟ್ರು ಅಂತಾನೆ ಹೇಳ್ಬೋದು. ಗೈಸ್, ಇನ್ನೇನಂತ ಹೇಳಿ ನಾನು ಆ್ಯಕ್ಚುಲಿ ನಾನು ತುಂಬ ಡೌಟ್ಗಳು ಬರ್ತಾ ಇದೆ. ಏನಂತಂದರೆ ಇವ್ರಿಗೆ ರೀಸನ್ಸ್ ಕೊಡೋಕ್ಕೆ ಬರ್ತಾ ಅಲ್ವಾ, ಇಲ್ಲಾಂದರೆ ಇವ್ರು ಸುಮ್ಮನೆ ಬಿಗ್ ಬಾಸ್ ಅವರ ಸ್ಕ್ರಿಪ್ಟ್ ಕೊಟ್ಟು ರೀಸನ್ಸ್ ಮಾಡಿಸ್ತಾ ಇದ್ರ ಅನ್ನೋದ್ರ ಒಂದು ಡೌಟ್ ಬಂದ್ಬಿಡೈತೆ ನನಗೆ. ರಜತ್ ಅವ್ರು ಇನ್ನೊಂದು ಶಪಥ ಮಾಡಿದ್ದಾರೆ, ಬಾಸ್ ನಾನು ನಿಮ್ಮನ್ನ ಮನೆಗೆ ಕಳಿಸ್ಬಿಟ್ಟೆ ನಾನು ಆಚೆ ಕಡೆ ಹೋಗೋದು ಬಾಸ್ ಅಂತ ಹೇಳಿದ್ದಾರೆ. ನೋಡೋಣ ಯಾರು ಫಸ್ಟ್ ಮನೆಗೆ ಹೋಗ್ತಾರೆ, ಯಾರು ಉಳ್ಕೊಂತಾರೆ ಅಂತ ಈ ವಾರದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ನನಗೆ ತುಂಬ ಫೇಕ್ಗಳು ಕಾಣಿಸ್ತದೆ ಮನೇಲಿ ಸದ್ಯಕ್ಕಂತೂ. ಲೈಕ್ ಎಂಜಾಯ್ ಮಾಡ್ತಾ ಇರೋದು ಉಗ್ರಂ ಮಂಜು ಒಬ್ಬರೇನೆ. ಬಟ್ ಅಂದರೆ ಅವ್ರದ್ದು ಬುದ್ಧಿನೂ ಸರಿ ಇಲ್ಲ, ಯಾರ್ದು ಬುದ್ಧಿ ಸರಿ ಇಲ್ಲ. ಬಟ್ ಮನೆಯಲ್ಲಿ ಅಂತ ನೋಡಿದಾಗ ಇಂಡಿವಿಜುವಲಿ ಒಬ್ಬೊಬ್ಬರನ್ನೊಬ್ಬರು ನಾವು ನೋಡಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಎಂಜಾಯ್ ಮಾಡ್ತಾ ಇರೋದು ಉಗ್ರಂ ಮಂಜು, ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು, ಮೂರು ಜನ ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಏನಾಗ್ತದೆ, ಇನ್ನು ಮೋಕ್ಷಿತಾ ಬಗ್ಗೆ ಲೈಕ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಬಗ್ಗೆ ನಾವು ಏನು ಮಾತಾಡಿದ್ವಿ ಅದು ಫೇಕ್ ಇತ್ತು, ಅದು ನಿಮ್ಗೆ ನೀವು ಅಂದರೆ ನಾವು ಫೇಕ್ ಇಲ್ಲ ಅಂತ ನೀವು ತುಂಬ ಜನ ಕಮೆಂಟ್ಸ್ಗಳು ಆಗ್ತಾ ಇರಲ್ಲ. ನಾನು ಅಷ್ಟೇ ನೀವು ಒಂದೇ ಜೆನ್ಯೂನ್ ಆಗಿ ಹೇಳ್ತೀನಿ ನೋಡಿ, ಯಾಕೆ ಫೇಕ್ ಇತ್ತು ಅಂತ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ಜಸ್ಟ್ ಬಿಕಾಸ್ ಉಗ್ರಂ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ರೀಸನ್ ಇಟ್ಟು ಡೈರೆಕ್ಟ್ ನಾಮಿನೇಷನ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯದಲ್ಲಿ ಅವರು ಅವ್ರ ಪರ ನಿಂತ್ಕೊಂಡಿದ್ದಾರೆ. ನಿನ್ನೆ ಕೂಡ ಸಾಂಗ್ ಆಡಿದ್ದು ಅಷ್ಟೇ, ಯಾಕೆ ಬೇಜಾನ್ ಸಾಂಗ್ ಆಡಿದ್ದು, ಕನ್ನಡ ಸಾಂಗ್ಗಳು ಎಷ್ಟಿದಾವೆ, ಆ ಸಾಂಗ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ತಗೋಬೇಕಿತ್ತು. ಸೊ ತುಂಬಾ ಜನ ಹೇಳ್ತಾರೆ, ನಮಗೆ ಹೇಳ್ತಾ ಇದಾರೆ ಅವ್ರ ಎಮೋಷನ್ ಆಗತ್ತರ ಯಾಕೆ ಸಾಂಗ್ ತಗೊಂಬೇಕು. ಈಗ ಅವ್ನು ಮಾತಾಡಲ್ಲ, ಉಗ್ರಂ ಮಂಜು ಅವ್ರು ಬೇಡ ನನಗೆ ಅಂತಾನೆ ಬಿಟ್ಟು ಬಂದಿರೋದು ಅವರು. ಗೌತಮಿ ಅವ್ರು ಬಿಟ್ಟು ಬಂದಿಲ್ಲ ಅವ್ರನ್ನ ಆಕ್ಚುಲಿ. ಓಕೆ, ಇವರೇ ಬೇಡ ಅಂತಾನೆ ಬಿಟ್ಟು ಇವರೇ ಉಗ್ರಂ ಮಂಜು ಅವ್ರು ಬೇಡ, ನಾನು ಗೌತಮಿ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಬಂದಿದೆ. ಯಾಕಂದ್ರೆ ಅವ್ರು ಮಾಡೋ ಸ್ಟ್ರಾಟಜಿಗಳು ಇಷ್ಟ ಆಗ್ತಾರಲ್ಲ, ಅವ್ರ ಬುದ್ಧಿ ಇಷ್ಟ ಆಗ್ತಾರಲ್ಲ, ನನ್ನ ನೀವು ತುಳಿದು ಬರ್ತಾ ಇದೀರಾ ಅನ್ನೋ ಥರನೇ ಅವ್ರು ಮಾತಾಡಿದ್ದು. ಫೇರ್ ಎನಫ್, ನಮಗೂ ಇಷ್ಟ ಆಯಿತು ಅವ್ರು ಆಚೆ ಬಂದಿದ್ದು. ಓಕೆ, ಬಟ್ ಬಂದ ಮೇಲೆ ಈಗ ಬಕೆಟ್ ಹಿಡಿಯೋ ಕೆಲಸ ಮಾಡಕ್ ಹೋಗ್ಬಾರ್ದು. ತುಂಬಾ ಜನ ಹೇಳ್ತಾ ಇದಾರೆ ಫೇಕ್, ಅದು ನೀವು ತುಂಬಾ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಾ ಅಂತ. ಹೌದಮ್ಮ, ಅದು ಫೇಕ್, ಅದು ಆಕ್ಚುಲಿ ಅದು ಜೆನ್ಯೂನ್ ಆಗಿರ್ಬೇಕು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಮನೆ ಒಳಗಡೆ 2 ವೀಕಿಂದ ತುಂಬಾ ಫೇಕ್ ಆಗಿ ಆಟ ಆಡ್ತಾ ಇರೋದು ಐಶ್ವರ್ಯ ಮತ್ತೆ ಮೋಕ್ಷಿತ್ ಅವ್ರು ಇಬ್ರು. ಸೊ ಅದು ಬಿಟ್ರೆ ಇನ್ನು ಚೈತ್ರ ಅವ್ರ ಬಗ್ಗೆ ಎಲ್ಲೇ ಬಿಡಿ, ಅವ್ರು ಹುಟ್ಟಾ ಫೇಕ್. ಅವ್ರು ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಅವ್ರ ಪರ್ಸನಾಲಿಟಿನೇ ಅವ್ರು ಏನು ತೋರಿಸ್ಕೊಂತ ಇದ್ದಾರೆ, ಅವ್ರ ತಪ್ಪು ಅವ್ರಿಗೆ ರಿಯಲೈಸೇಷನ್ ಆಗಿ ಅವ್ರು ಮಾತಾಡ್ತಾ ಇಲ್ಲ. ಗೋಲ್ಡ್ ಸುರೇಶ್ ಅವರು ಅಷ್ಟೇ, ಅವ್ರಿಗೆ ಶಕುನಿ ಅವ್ರು ನಾವು ಹೇಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದೀವಿ. ಅಲ್ಲಿ ಯಾರು ಕೂಡ ಕರೆಕ್ಟ್ ಪ್ಲೇಯರ್ಸ್ಗಳು ಇಲ್ಲ ಗೈಸ್. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ತ್ರಿವಿಕ್ರಮ್ ಅವರು ಅಲ್ಲಿ ಕರೆಕ್ಟ್ ಪ್ಲೇಯರ್ ಅಲ್ಲ, ಶಿಶಿರ್ ಅವ್ರು ಅಂತ ಕೇಳಲೇಬೇಡಿ. ಫಸ್ಟ್ ಒಂದು ವೀಕ್ 2 ವೀಕ್ ಆದ್ಮೇಲೆ ಲೈಕ್ ಕ್ಯಾಪ್ಟನ್ಸಿ ಬಂದ್ರು ಗೊತ್ತಾ. ಕ್ಯಾಪ್ಟನ್ಸಿ ಆದ್ಮೇಲೆ ಏನು ಲೈಕ್ ಬಿಗ್ ಬಾಸ್ ಅವರೇ ಒಂದು ಫೇವರಿಸಮ್ ಕೊಟ್ಟರು ಗೊತ್ತಾ. ಹನುಮಂತು ಮತ್ತೆ ಧನರಾಜ್ ಅವ್ರನ್ನ ಬಿಟ್ರೆ ಇವಾಗ ರಜತ್ ಅವರು ಸ್ವಲ್ಪ ಏನಂದ್ರೆ ಅವ್ರ ಒರಿಜಿನಾಲಿಟಿ ಹೊರಗಡೆ ಏನಿದ್ರು ಹಂಗೆ ಇದಾರೆ. ಬಟ್ ಮಾತಾಡೋ ಪದಗಳು ಮಾತ್ರ ಕರೆಕ್ಟ್ ಆಗಿ ಬರ್ಬೇಕು ಅಷ್ಟೇನೆ ಅವ್ರ ಬಾಯಲ್ಲಿ. ಅದು ಬಿಟ್ರೆ ರಜತ್ ಅವರು ಏನು ಹೊರಗಡೆ ಇದ್ರು ಹಂಗೆ ಕಾಣಿಸ್ಕೊಂತ ಇದಾರೆ. ಬಟ್ ಇಲ್ಲಿ ಹನುಮಂತು ಧನರಾಜ್ ಬಿಟ್ರೆ ನಮ್ಮ ಪ್ರಕಾರ ಯಾರನ್ನು ಅಷ್ಟು ಒರಿಜಿನಾಲಿಟಿ ಅವ್ರದ್ದು ಅಂದ್ರೆ ಲೈಕ್ ಫೇಕ್ ಅಂತ ಅನಿಸ್ತಾ ಇದಾರೆ ನಮ್ಗೆ. ಅಂದ್ರೆ ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ನೀವು ಅವ್ರವ್ರದೇ ಆದಂತ ಸ್ಥಾನಗಳಿರುತ್ತೆ, ಅವ್ರವರೇ ಆದಂತ ಕುತಂತ್ರಿಗಳ ಕೆಲಸಗಳು ಮಾಡ್ತಾ ಇರ್ತಾರೆ, ಅವ್ರವರೇ ಸ್ಟ್ರಾಟಜಿಗಳು ಮಾಡ್ತಾ ಇರ್ತಾರೆ. ಇದ್ರಲ್ಲಿ ಏನಾಗ್ತದೆ, ಮೋಕ್ಷಿತ್ ಅವ್ರು ನಿಜ ಹೇಳ ಆಕ್ಚುಲಿ ಅವ್ರು ಹೊಟ್ಟೆ ಹುರ್ಕೊಂತಾರೆ. ಯಾರು ಅಂದ್ರೆ
ಅವ್ರ ಜೊತೆ ಚೆನ್ನಾಗಿರ್ತಾರೋ ಅವ್ರ ಜೊತೆ ಇರ್ತಾರೆ. ಬಟ್ ಅಂದ್ರೆ ಅವ್ರವ್ರು ಫ್ರೆಂಡ್ಶಿಪ್ ಆಗೋದು ಇಷ್ಟ ಆಗ್ತಲ್ಲ. ಇವಾಗ ಏನಾಗ್ತದೆ, ಹೌದು ಕೆಲವೊಂದು ಬರೀ ನಾವು ಇನ್ನೊಂದು ಅಂಗಡಿಯಿಂದ ಯೋಚನೆ ಮಾಡಿದಾಗ, ಸೊ ತ್ರಿವಿಕ್ರಮ್ ಅವರು ಏನ್ ಮಾಡ್ತಾ ಇದಾರೆ ಇವಾಗ, ಲೈಕ್ ಮಂಜು ಜೊತೆ ಏನ್ ತುಂಬಾ ಕ್ಲೋಸ್ ಆಗಿದೆ ಅನ್ನೋ ತರನೇ ಮೂವ್ ಮಾಡ್ತಾ ಇದಾರೆ. ಅದು ತಪ್ಪೆ ಆಕ್ಚುಲಿ. ಅದ್ ಹೆಂಗ್ ಕಾಣಿಸುತ್ತೆ, ಆಚೆ ಕಡೆ ಬಕೆಟಿ ಅಂತಾನೆ ಕಾಣಿಸುತ್ತೆ. ಇವ್ರು ಏನೋ ಮಂಜು ಅವ್ರು ಇವಾಗ ಕ್ಯಾಪ್ಟನ್ಸಿ ಆಗ್ಬಿಟ್ರು, ಅವ್ರ ಹತ್ರ ಬಂದು ಲೈಕ್ ಈಗ ತ್ರಿವಿಕ್ರಮ್ ಅವ್ರು ಕ್ಯಾಪ್ಟನ್ಸಿ ಆದಾಗ ಇವ್ರೇನ್ ಮಂಜು ಅವ್ರೇನ್ ಅಷ್ಟಕ್ಕಷ್ಟು ಬರ್ಲಿಲ್ಲ, ಅವ್ರು ದೂರದಿಂದನೇ ನಿಂತ್ಕೊಂಡು ಇದ್ ಮಾಡ್ತಾ ಇದ್ರು. ಅದೇ ರೀತಿ ಇಲ್ಲೂ ಕಾಣಿಸ್ಕೊಂತಾರೆ. ಮಾಡಿ ಗೈಸ್, ಏನಕ್ಕೆ ಆ ಸಾಂಗ್ ಆಡ್ಬೇಕಿತ್ತು? ಯಾಕೆ ಬೇರೆ ಸಾಂಗ್ ಇರ್ಲಿಲ್ವಾ? ಅವ್ರು 3 ಜನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಆಡಿದ್ನ ಸಾಂಗ್ ಎತ್ಕೊಂಡು ಮತ್ತೆ ಇಲ್ಲೇ ಆಡ್ತಿದ್ದಾರೆ. ಬೇರೆ ಸಾಂಗ್ ಆಡಿದ್ರೆ ನಾವು ಏನೋ ಬಿಡಪ್ಪ ಮಂಜು ಅವ್ರಿಗೋಸ್ಕರ ಏನ್ ಆಡ್ತಾ ಇಲ್ಲ, ಏನೋ ಎಂಟರ್ಟೈನ್ಮೆಂಟ್ ಮಾಡೋ ಅಂತ ಹೇಳೋರೆ ಓಕೆ ಮಾಡ್ತಾರೆ ಅಂತ ಅನ್ಬೋದಿತ್ತು. ಬಟ್ ಇಲ್ಲಿ ಮಂಜು ಅವ್ರ ಕ್ಯಾಪ್ಟನ್ ಮೇಲಾಗಿ ರಾಜ ಈ ವಾರ ಡೈರೆಕ್ಟ್ ನಾಮಿನೇಷನ್ ಮಾಡ್ಬಿಟ್ರೆ ನನಗೆ ಮೊದ್ಲೇ ಈಗ ಅದು ಉರ್ಕೊಂಡಿದ್ದಾರೆ ಉಗ್ರ ಮಂಜು ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಒಂದ್ ಗೇಮಲ್ಲಿ ಮೊನ್ನೆ ಗೇಮಲ್ಲಿ ಆಡಿದ್ರು. ಬಟ್ ನಾವು ಯಾಕೆ ತುಂಬಾ ಜನ ಹೇಳ್ತೀರಾ ನೀವು ಮೋಕ್ಷಿತ ಕಂಡ್ರೆ ಆಗಲ್ವಾ ಅಂತ ಹೇಳ್ತಿದ್ದಲ್ಲ. ಇದೇ ವಿಡಿಯೋ 2 ದಿವಸ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ ಗೇಮ್ ಆಡಿದಾರಲ್ಲ, ಅದಕ್ಕೆ ನಾವು ಸಭಾಷ್ಗಿರಿ ಕೊಟ್ಟಿದ್ದೀವಿ, ಲೈಕ್ ಹ್ಯಾಟ್ಸ್ ಆಫ್ ಹೇಳಿದ್ವಿ. ಅವ್ರು ಒಂದು ಗೇಮಲ್ಲಿ ಕೊಟ್ಟಿದ್ದು, ಒಂದು ಗೇಮಲ್ಲಿ ಸಖತ್ತಾಗಿ ಆಡಿದಾರೆ ಅಂತಾನೆ ಹೇಳಿದ್ದೀವಿ. ಬಟ್ ಇವತ್ತು ಏನಕ್ಕೆ ಹೇಳ್ತಾ ಇದೀವಿ ಅಂತ, ನೆನ್ನೆ ಎಪಿಸೋಡಲ್ಲಿ ಏನೇನಾಯ್ತು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಆ ದಿನ ಎಪಿಸೋಡಲ್ಲಿ ಏನಾಗುತ್ತಲ್ಲ ಗೈಸ್, ಅದ್ರಲ್ಲಿ ಒಳ್ಳೇದಾಯ್ತು ಅಂದ್ರೆ ಒಳ್ಳೇದು ಹೇಳ್ತೀವಿ, ಕೆಟ್ಟದಾಯ್ತು ಅಂದ್ರೆ ಕೆಟ್ಟದ ಹೇಳ್ತೀವಿ. ಅದು ಬಿಟ್ಟರೆ ನೀವು ಸುಮ್ಮನೆ ನಮ್ಮನ್ನು ಬೈಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇಲ್ಲಿ. ಸೊ ಇದು ಸಿಂಪಲ್ ಆಗಿ ಹೇಳ್ತಲ್ವಾ, ಕರೆಕ್ಟಾಗಿ ಆಡಿ ನಾವು ಕರೆಕ್ಟಾಗಿ ರಿವ್ಯೂಸ್ ಕೊಡ್ತೀವಿ. ನಾನು ನಿನ್ನೆ ಪರ್ಫಾರ್ಮೆನ್ಸ್, ನಿನ್ನೆ ಆಕ್ಚುಲಿ ಓಲ್ ಎಪಿಸೋಡ್ ರಿವ್ಯೂ ಮಾಡಿದ್ರಾಗೆ ನನಗೆ ಕರೆಕ್ಟಾಗಿ ಅನ್ಸಿದ್ದು, ಉಗ್ರ ಮಂಜು ಅವರು ಎಂಜಾಯ್ ಮಾಡ್ತಾ ಇದ್ರು, ಉಗ್ರ ಮಂಜು ಚೆನ್ನಾಗಿ ಮಾಡಿದ್ರು, ಧನರಾಜ್ ಸೂಪರ್, ಹನುಮಂತು ಸೂಪರ್, ತ್ರಿವಿಕ್ರಮ್ ಸೂಪರ್, ರಜತ್ ಸೂಪರ್. ಇಲ್ಲಿ ಶಿಶಿರ್ ಅವರು ಹೇಳಿದ್ವಿ ನಾವು, ಶಿಶಿರ್ ಅವರು ಅದೇ ಲೈಕ್ ರಾಜ ಎಲ್ಲ ಇವರಿಗೆ ಕೊಟ್ಟದವ್ರಲ್ಲ ಅಂತ ಉರ್ಕೊಂಡ್ರು ಅಂತಾನು ಕೂಡ ಹೇಳಿದ್ವಿ. ಏನಿದೆ ಅದ್ರ ಇರೋದು ಏನ್ ಕಾಣಿಸ್ತದೆ, ಏನು ಆಕ್ಚುಲಿ ರಿಯಾಲಿಟಿ ಏನಿರೋದು ನಮ್ಗೆ ಏನ್ ಕಾಣಿಸ್ತದೆ ಅದನ್ನೇ ಹೇಳ್ತೀವಿ ಹೊರತಾಗಿ ಬೇರೆ ಏನ್ ಹೇಳೋದಲ್ಲ. ಅಂಡ್ ನನ್ನ ಅವಶ್ಯಕತೆ ಇರ್ಲಿಲ್ಲ ಗುರು, ನೀನ್ ಆಕ್ಚುಲಿ ಬಿಟ್ಟು ಬಂದಿದ್ಯಾ ಅಂತಂದ್ರೆ ಆ ಸಾಂಗ್ ಹೇಳೋದು ಯಾಕೆ? ನಾನು ಫಸ್ಟ್ ಆಫ್ ಆಲ್ ಕೇಳ್ತಾ ಇರೋದು, ಇನ್ನೊಂದು ಆಂಗಲ್ ಇಂದ ನಿಮ್ಗೆ ಕೆಲವರಿಗೆ ಇದು ಗೊತ್ತಾಗ್ತಲ್ಲ, ಅವ್ರ ಎಮೋಷನ್ಸ್ ಅವ್ರದ್ದು ಅಂತ ಹೇಳ್ತೀರಾ. ಎಮೋಷನ್ಸ್ ಮಾಡ್ಕೊಳಕ್ ಏನೈತೆ ಅವ್ರ ಹತ್ರ, ಏನು ನನಗೆ ಅಣ್ಣನೇ ಬೇಡ, ನಿಮ್ ಸವಾಸನೇ ಬೇಡ ಅಂತ ಬಿಟ್ಟು ಬಂದ್ಮೇಲೆ ಸೈಲೆಂಟಾಗಿ ಬೇರೆ, ಅದು ಆಗ ಒಂದು 2 ವಾರನೂ ಆಗಿಲ್ಲ ಗುರು. 2 ವಾರಕ್ಕೆ ಇವ್ರಿಗಾಲೇ ಮಿಸ್ ಮಾಡ್ಕೊಂತ ಇರ್ತಾರೆ ಇವ್ರು ಕುತ್ಕೊಂಡು. ಸಿಂಪಲ್ ಲಾಜಿಕ್ ಇಷ್ಟೇ ಇಲ್ಲಿ. ಅವರು ಕ್ಯಾಪ್ಟನ್ ನಿಂತ್ಕೊಂಡ್ರಲ್ಲ, ಸಾಂಗ್ ಕರೆಕ್ಟಾಗಿ ಆಡಿದ್ರ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಳ್ತಾ ಇದಾರೆ, ಆಮೇಲೆ ಮತ್ತೆ ಇನ್ನೊಬ್ರು ಶಿಶಿರ್ ಅವ್ರು ಬಂದು ಆಮೇಲೆ ನೆಕ್ಸ್ಟ್ ಗೌತಮಿ ಅವರು ಕೂಡ ಬಂದು ಸಮಾಧಾನ ಮಾಡ್ತಾರೆ ಇಲ್ಲಿ. ಸೊ ಅಲ್ಲಿ ಗೌತಮಿ ಅವ್ರ ಹತ್ರ, ಗೌತಮಿ ಅವ್ರು ಯಾಕತ್ತು ಅಂದ್ರೆ ಅವ್ರು ಅಳ್ತಿದ್ ನೋಡಿ ಇವ್ರು ಅಳು ತಡೆಯೋಕ್ಕಾಗಿಲ್ಲ ಹತ್ರು. ಬಟ್ ಫಸ್ಟ್ ಆಫ್ ಆಲ್ ನಿಮಗೆ ಆ ಫ್ರೆಂಡ್ಶಿಪ್ ನೀವು ಕಂಟಿನ್ಯೂ ಆಗಬೇಕು ಅಂತ ಇದ್ದಿದ್ರೆ ನೀವು ಬ್ರೇಕ್ ಮಾಡ್ಕೊತಾ ಇರಲಿಲ್ಲ. ಅಲ್ಲಿ ನಿಮಗೆ ಬೆಳೆಯೋಕೆ ಎಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ. ಬಿಕಾಸ್ ಉಗ್ರ ಮಂಜು ಗೌತಮಿ ಮಧ್ಯೆ ನಿಮಗೆ ಬೆಳೆಯೋಕೆ ಅಲ್ಲೆಲ್ಲೂ ಚಾನ್ಸ್ ಸಿಗ್ಲಿಲ್ಲ ಅಂತ ನೀವು ಬೇರೆ ತಂಡ ನೋಡ್ಕೊಂಡ್ರಿ. ಬೇರೆ ತಂಡದಲ್ಲೂ ನಿಮಗೆ ಬೇರೆ ತಂಡನೇ ಡಮ್ಮಿಯಾಗಿ ಮಾಡ್ಬಿಟ್ರಲ್ಲ. 2 ವಾರದಿಂದ ಅವ್ರು ಡಮ್ಮಿಯಾಗಿ ಕಾಣಿಸ್ತದೆ. ಶಿಶಿರ್ ಅವರಾಗಲಿ ಐಶ್ವರ್ಯ ಅವರಾಗಲಿ ಡಮ್ಮಿಯಾಗಿ ಕಾಣಿಸ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸರ್ ಅದನ್ನೇ ಹೇಳಿದ್ರು, ನೀವಿಬ್ರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಯಾರೋ ಒಬ್ರು ಸ್ಟೇಜಲ್ಲಿ ಬಂದು ನಿಂತ್ಕೊಂತೀರಾ ಅಂತ. ನನ್ನ ಪ್ರಕಾರ ಅನಿಸ್ತಾ ಇರೋದು, ಏನಾದರೂ ಹಿಂಗೆ ಕಂಟಿನ್ಯೂ ಆಯಿತು ಅಂತಂದ್ರೆ ನೆಕ್ಸ್ಟ್ ನಾಮಿನೇಷನಲ್ಲಿ ಐಶ್ವರ್ಯ ಇರ್ತಾರೆ, ಇಲ್ಲ ಅಂತಂದ್ರೆ ಲೈಕ್ ಮೋಕ್ಷಿತ್ ಅವ್ರು ಇರ್ತಾರೆ. ಅಷ್ಟೇ ನಿಮ್ಗೆ ಬರ್ಕೊಳ್ಳೋದು. ನಾವು ಅದನ್ನ ಹೇಳ್ತೇವೆ. ಮೋಕ್ಷಿತ್ ಅವರು ಈಗ ಮೊನ್ನೆ ಗೇಮ್ ಮಾಡಿದ್ರಲ್ಲ, ಅದೇ ರೀತಿ ಎಲ್ಲ ದಿನನೂ ಆಡ್ಕೊಂಬಂತು ಅಂತಂದ್ರೆ ನಾವು ಹೊಗಳ್ತೀವಿ. ನಾವು ಇರೋದೇನಿದೆ ಫ್ಯಾಕ್ಟ್ ಹೇಳ್ತೀವಿ. ಸುಮ್ಮನೆ ನಮ್ಗೇನು ಅವ್ರ ಕಂಡ್ರೆ ನಮ್ಗೇನು ವೈರಿ ಏನೆಲ್ಲ ಅವರು. ನಮಗೂ ಆಕ್ಚುಲಿ ಒಳ್ಳೆ ಕಂಟೆಂಟ್ ಅಂತ ಇನ್ನೇನು ಗೊತ್ತಾ, ಆಕ್ಚುಲಿ ನೀವು ತುಂಬಾ ಜನ ಈ ಪೇಡ್ಗಳು ಮೋಕ್ಷಿತ ಫ್ಯಾನ್ಸ್ಗಳು ಇರ್ತಾರೆ ಗೊತ್ತಾ, ಅವ್ರು ಕಮೆಂಟ್ ಹಾಕೋದ್ರಿಂದ ನಾನು ಇನ್ನೂ ಜಾಸ್ತಿ ಮಾತಾಡ್ತೀನಿ. ನೀವು ಅದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ, ನಾರ್ಮಲ್ ಆಗಿ ಇದ್ಬಿಟ್ರೆ ನಾವು ಆಕ್ಚುಲಿ ಮರ್ತ್ಕೊಂಡೇ ಬಿಡ್ತೀವಿ. ಬಿಡಪ್ಪ ಹೋಗ್ಲಿ, ಏನೋ ನಾರ್ಮಲ್ ಆಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ ಗೇಮ್ ಅಂತ. ನೀವೇನ್ ಮಾಡ್ತಾ ಇದೀರಾ, ಬಂದು ಟ್ರಿಗರ್ ಮಾಡ್ತಾ ಇದೀರಾ ನೀವು. ಇಲ್ಲ ನೀವು ನಮ್ದೇ ಫೇಕ್ ಚಾನಲ್ ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ ಕರ್ಕೊಂಡೋಗಿ ನೋಡ್ರಿ, ಒಂದು 10 ಮೋಕ್ಷಿತನ ಏನೋ ಮ್ಯಾಟ್ರ್ ಎತ್ಕೊಂತ ಇದೀರಾ ಅಂತ ಇದ್ದೀರಾ. ಬರೀ ಅದೊಂದೇ ನನಗೆ ಆಕ್ಚುಲಿ ಇಲ್ಲ. ನನಗೆ ಲಾಯ ಜಗದೀಶ್ ಇದ್ದಾಗ ಆಗ್ತಿತ್ತು ಗೊತ್ತಾ ವ್ಯೂಸ್, ಅದು ಜೆನ್ಯೂನ್ ಅದು ನನಗೆ ಆಗ್ತಿದ್ದು. ಆ ವ್ಯೂಸ್ ಯಾವಾಗ ಆಚೆ ಹೋದ್ರು ಅದಾದ್ಮೇಲೆ ನಂಗೆ ಅಷ್ಟು ವ್ಯೂಸ್ ಬರ್ತಾ ಇಲ್ಲ. ಬಟ್ ನಾನು ಆನೆಸ್ಟ್ ಆಗಿ ಒಪ್ಕೊಂತೀನಿ, ಇರೋದು ನಾನು ಮಾತಾಡ್ಬೇಕು. ಮೋಕ್ಷಿತ್ ಅವ್ರಿಗೊಬ್ಬರದೇ ಬರ್ತಾ ಇಲ್ಲ ಗುರು. ನಾನು ತುಂಬಾ ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ತ್ರಿವಿಕ್ರಮ್ ಅವರು ಇದ್ದಾರೆ, ಶಿಶಿರ್ ಅವ್ರ ಫ್ಯಾನ್ ಫಾಲೋಯಿಂಗ್ ಇದೆ. ಶಿಶಿರ್ ಅವ್ರ ಫ್ಯಾನ್ ಫಾಲೋಯಿಂಗ್ ಆಕ್ಚುಲಿ ಏನು ಮಾತಾಡ್ತಾನೆ ಇಲ್ಲ. ನಾವು ಅವ್ರಿಗೆ ಗೊತ್ತಾಗಿದೆ 90% ನಮಗಿರೋದು ಬಿಗ್ ಬಾಸ್ ಲವರ್ಸ್, ಲೈಕ್ ಕಂಟೆಸ್ಟೆಂಟ್ ಲವರ್ಸ್. ಆಮೇಲೆ ಸೊ ನಮಗಿರೋ ಫಾಲೋವರ್ಸ್ ಯಾರು ಅಂದ್ರೆ ಬಿಗ್ ಬಾಸ್ ಲವರ್ಸ್. ಬಿಗ್ ಬಾಸ್ ಯಾರು ತುಂಬಾ ಅತಿಯಾಗಿ ಪ್ರೀತಿ ಮಾಡ್ತಾರಲ್ಲ, ಆ ಫ್ಯಾನ್ಸ್ ಆ ಸಬ್ಸ್ಕ್ರೈಬರ್ಸ್ ಮಾತ್ರ ನಮ್ಮಲ್ಲಿ ಇರೋದು. ಇವಾಗ ಇನ್ನೊಂದು ಹೇಳ, ಆಕ್ಚುಲಿ ನನಗೆ ಈಗ ಹನುಮಂತಗ್ ನಾವೇನ ಕುತ್ಕೊಂಡು ಬೈತೀವ, ಹನುಮಂತಗ್ ಬೈಯಕ್ಕೆ ಸಿಗ್ತಾ ಇಲ್ಲ ಗುರು. ನಮಗೆ ನಾವು ಆಕ್ಚುಲಿ ದುರ್ಬೀನ್ ಹಾಕೊಂಡು ಹುಡುಕರು ಯಾಕೆ ಸಿಗ್ತಲ್ಲ? ಬಿಕಾಸ್ ಒಂದೇ ರೀಸನ್, ಆ ಮನುಷ್ಯ ಇಲ್ಲ. ಒಂದು ಪಾಯಿಂಟ್ ನಮಗೆ ಸಿಕ್ಕಿತ್ತು ಯಾವಾಗ ಈ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ, ಟಾಯ್ಲೆಟ್ ಮೇಲೆ ಕೂರಕ್ಕಾಗಲ್ಲ, ನಮ್ಗೆ ಇದು ನೋಡೇ ಇಲ್ಲ ಅದನ್ನ ಫೇಕ್ ಅಂತಾನು ಹೇಳಿದ್ವಿ ನಾವು. ಇಲ್ಲಿ ಮಲೇಷಿಯಾಗ ಹೋಗ್ಬಿಟ್ಟು ಟ್ವಿನ್ ಟವರ್ ಮುಂದ್ಗಡೆ ಫೋಟೋ ತೆಗೆಸ್ಕೊಳಕ್ ಗೊತ್ತಾಗುತ್ತೆ ಆ ವ್ಯಕ್ತಿಗೆ, ಇಲ್ಲಿ ವಾಶ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಯಾವ್ದೊಂದು ಗೊತ್ತಾಗಲ್ಲ ಅಂತ ಮಕ್ಕಕ್ಕೆ ಹೋಗ್ತಿದ್ದೀವಿ. ಸೊ ಅದನ್ನ ನೀವು ಥಿಂಕ್ ಮಾಡಿ ಮಾತಾಡ್ಬೇಕು ಗೈಸ್. ನಾವೆಲ್ಲಾನು ಹೈಲೈಟ್ ಮಾಡ್ತೀವಿ. ಬರೀ ಇವರು ಮೋಕ್ಷಿತ್ ಅವ್ರು ಏನೋ ನೆನ್ನೆ ಒಂದು ಎಪಿಸೋಡಲ್ಲಿ ಹಂಗೆ ಮಾಡಿದ್ರು, ಓಕೆ. ಇವತ್ತಿನ ಎಪಿಸೋಡಲ್ಲಿ ಅವ್ರದ್ದು ಏನಾದ್ರು ಪಾಸಿಟಿವ್ ಇತ್ತು ಅಂದ್ರೆ ಅದನ್ನು ಕೂಡ ಹೇಳ್ತೀವಿ. ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನಾವು ಇವಾಗ ತಗೊಳ್ಳಿ, ಧನರಾಜ್ ಅವ್ರು ತಗೊಳ್ಳಿ, ನಾವು ಯಾಕೆ ಹೋಗ್ಲತ್ತೀವಿ ಧನರಾಜ್ನ? ಬಿಕಾಸ್ ಪ್ಯೂರ್ ಸೋಲ್ ಇದ್ದಾರೆ ಅವ್ರು ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಎದುರ್ಕೊಂತಾರೆ. ಇನ್ನೊಂದು ಏನು ಗೊತ್ತಾ, ನಾಮಿನೇಷನ್ ಮಾಡೋಕ್ಕೆ ಮನುಷ್ಯ ಎದುರ್ಕೊಂತ ಇದ್ದಾರೆ. ಓಕೆನಾ? ಎರಡನೇದು,
ನಾವು ಹನುಮಂತು ಬಗ್ಗೆ ಅಂತೂ ಮಾತಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಹನುಮಂತು ಬಗ್ಗೆ ನಂಗೆ ತುಂಬ ಜನ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ನಮಗೆ, ಲೈಕ್ ಹನುಮಂತು ಬಗ್ಗೆ ಮಾತಾಡಿ ಬ್ರೋ, ಉತ್ತರ ಕರ್ನಾಟಕ ಮಕ್ಕಳು ಅದು ಇದು ಅಂತಾರೆ. ಮಾತಾಡಲ್ಲ ನನಗೆ ಜೆನ್ಯೂನ್ ಏನು ಗೊತ್ತಾಗ ಆ್ಯಕ್ಚುಲಿ ನಾವು ಏನಕ್ಕೆ ಮಾತಾಡಲ್ಲ ಅಂತಂದರೆ, ಶೋಗೆ ಬಂದಾಗ ಡಿಸರ್ವ್ಡ್ ಯಾರಿದ್ದಾರೆ ಒಂದು 50 ದಿನಕ್ಕೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು 70 days 80 days ಆದಮೇಲೆ ನಾನು ಡಿಸೈಡ್ ಮಾಡೋದು ವಿನ್ನರ್ ಯಾರು ಆಗ್ತಾರೆ ಅಂತ. ಅಲ್ಲಿವರೆಗೂ ನಾವು ಇದುವರೆಗೂ ವಿನ್ನರ್ ಯಾರು ಅಂತಲೂ ಕೂಡ ನಾನು ನಿಮ್ಮನ್ನ ಕೇಳಿಲ್ಲ. ನಾವು ಕೂಡ ಏನೋ ಪ್ರತಿಯೊಬ್ಬರು ಬರೀನೋ ಅವ್ರ ಬಗ್ಗೆ ನಾವು ಮಾತಾಡೇ ಇಲ್ಲ. ಬಟ್ ಒಂದ್ಸತಿ ಏನಾಗುತ್ತೆ, ಮನೆಯಲ್ಲಿ ನಾಟಕ ಅಂತ ಬಂದಾಗ, ಲೈಕ್ ಫೇಕಾಗಿ ಆಡ್ತಾ ಇದ್ದಾರೆ ಅಂತ ಬಂದಾಗ ನಾವು ಡೈರೆಕ್ಟಾಗಿ ಮಾತಾಡ್ಬಿಡ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಜನಗಳಿಗೆ ತುಂಬ ಜನ ಕ್ವಶನ್ಸ್ ಏನು ಗೊತ್ತಾ, ಬ್ಲೈಂಡಾಗಿ ಫಾಲೋ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಯಾಕೆ ರೀಸನ್ ಇವಲ್ಲೇ ಕೊಟ್ಟೆ, ಮೋಕ್ಷಿತ್ ಅವ್ರು ಯಾಕೆ ಈ ಥರ ಮಾಡಿದ್ರು, ಜಸ್ಟ್ ಬಿಕಾಸ್ ಉಗ್ರ ಮಂಜು ಕ್ಯಾಪ್ಟನ್ ಆಗಿದ್ದಾರೆ, ಅವ್ರು ಡೈರೆಕ್ಟ್ ನಾಮಿನೇಷನ್ ಇದೆ, ಈ ವಾರ ತಪ್ಪಿಸ್ಕೊಳ್ಬೇಕು ಅದಕ್ಕೆ ಮಾಡಿದ್ರು ಅಷ್ಟೇ. ಟೈಮ್ ಬೀಯಿಂಗ್ ಈ 3-4 ದಿನದ ಮಟ್ಟಿಗೆ ಈಗ ಉಗ್ರ ಮಂಜು ಅವ್ರಿಗೆ ಹೊಲಿಸ್ಕೋಬೇಕು ಅಷ್ಟೇ. ಅವ್ರೇನ್ ಮಾಡ್ತಾರೆ ಗೊತ್ತಾ, ತ್ರಿವಿಕ್ರಮ್ ಅವ್ರ ಮೇಲೆ ಮತ್ತೆ ಚೆನ್ನಾಗಿರ್ತಾರೆ, ಮತ್ತೆ ಸಡನ್ ಆಗಿ ಅವ್ರ ಬಗ್ಗೆ ನರಿ ಅಂತ ಕೊಡ್ತಾರೆ. ಓಕೆ, ವೆಲ್ ಫೇರ್ ಅಂಡ್ ಆಫ್, ಯಾಕಂದ್ರೆ ಅವರು ಕೂಡ ಹಂಗೆ ಮಾಡ್ತಿದ್ದಾರೆ, ಇವರು ಕೂಡ ಹಂಗೆ ಮಾಡ್ತಿದ್ದಾರೆ. ಈಗ ಮೋಕ್ಷಿತ್ ಅವ್ರು ಹಾಗಾದ್ರೆ ಕುತ್ಕೊಂಡು ಏನು ಲೈಕ್ ಶಿಶಿರ್ ಅವ್ರ ಜೊತೆ ಭವ್ಯನ್ ಬಗ್ಗೆ ತ್ರಿವಿಕ್ರಮ್ ಬಗ್ಗೆ ಏನು ಮಾತಾಡ್ತಾರಲ್ವಾ, ಮಂಜು ಬಗ್ಗೆ ಮಾತಾಡ್ತಾರಲ್ವ, ಗೌತಮಿ ಅವ್ರನ್ನೇ ನೋಡಿ ಅವರೇ ಹೇಳಿದ್ದಾರೆ, ಗೌತಮಿ ಪಾಸಿಟಿವ್ ಅನ್ನೋದೇ ಫೇಕ್ ಅಂತ ಅವರೇ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ತುಂಬಾ ಕ್ವಶನ್ಸ್ಗಳು ಮೂಡುತ್ತೆ ಗೈಸ್. ನಾಟ್ ದಟ್ ನಾವು ಒಬ್ಬರ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಇಲ್ಲ ಅಂತಂದ್ರೆ ಅವ್ರನ್ನ ಫೇಕ್ ಅಂತ ಬ್ಲೈಂಡ್ ಆಗಿ ನಂಬೇಡಿ ಗೈಸ್, ಬ್ಲೈಂಡ್ ಆಗಿ ಫಾಲೋ ಮಾಡ್ಬಿಡಿ, ಬ್ಲೈಂಡ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ಬಿಡಿ. ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ಥಿಂಕ್ ಮಾಡಿ ಮಾತಾಡಿ ಗೈಸ್. ತುಂಬಾ ಜಲಸಿ ಫೀಲ್ ಆಗ್ತಾರೆ ಅವ್ರು. ತುಂಬಾ ಸತಿ ನಾನು ನೋಡಿದೀನಿ ಗುರು, ತುಂಬಾ ಜಲಸಿ ಫೀಲ್ ಆಗ್ತಾರೆ. ಬೇಡ, ಅವಶ್ಯಕತೆ ಇಲ್ಲ. ನಾನು ಯಾವಾಗ ತುಂಬಾ ಸತಿ ಹೇಳ್ತಿದ್ದೆ, ಮೋಕ್ಷಿತ್ ಅವರು ಏನಾರ ಒಂದು ಸಣ್ಣದಾಗಿ ಏನೋ ಬಂತು ಟಾಪಿಕ್ ಅಂತಂದ್ರೆ ತುಂಬಾ ಅವ್ರ ಬಗ್ಗೆನೇ ಬಂತು ಅಂದ್ರೆ ತುಂಬಾ ಚಿಂತೆ ಮಾಡ್ಬಿಡೋದು, ಆಮೇಲೆ ಕಿರ್ಚಾಡ್ಬಿಡೋದು. ಅರ್ಥ ಆಯ್ತಾ ಒಂದು 100 ಸತಿ ಹೇಳ್ತಾರೆ ಅರ್ಥ ಆಯ್ತಾ ಅಂದ್ರೆ ಮೇ ಬಿ ಅವ್ರ ಟೀಚರ್. ನಾವೆಲ್ಲ ಡೀಟೇಲ್ ಆಗಿ ಹೇಳೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಅರ್ಥ ಆಯ್ತಾ ಗೈಸ್, ನಿಮ್ಗೆ ಅರ್ಥ ಆಗಿದೆ, ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಅಷ್ಟೇ, ನಾವು ಕೇಳ್ಕೊಳ್ಳೋದು. ಓಕೆ ಗೈಸ್, ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಗೈಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 20K ಆಗಬೇಕು, ಇನ್ನೇನು 70K ರೀಚ್ ಆಗಿಬಿಟ್ಟಿದ್ದೀವಿ, ಇನ್ನೊಂದು 3000 ಇದೆ ಅಷ್ಟೇ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲಲ್ಲಿ IPL ವಿಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ. ಸೊ IPL ಲವರ್ಸ್ ಯಾರು ಇರ್ತಾರೋ ಅವರು ಕೂಡ ಲೈಕ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.